ನನ್ನ ಬಗ್ಗೆ ನಾ ಹೇಳತ್ತೀನಿ. ನೀವೇನು ಗೋಲ್ ಇಟ್ಕೊಂಡ್ರಿ ಮೇಡಮ್ ಅಂತ ನೀವು ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ ರೀ, ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ಸರಿಯಾಗಿ ವಿಡಿಯೋ ಬರುವಲ್ವು, ಯಾಕಂದ್ರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಬೆಳಿಗ್ಗೆ ಬೇಗ. ಹೊಲಕ್ಕಂತೂ ಹೋಗೋದಿಲ್ಲ ರೀ ಇವಾಗ. ಮಕ್ಕಳ ಕಡೆನ ಒಂದು ಸ್ವಲ್ಪ ಜಾಸ್ತಿ ಗಮನ ಕೊಡತ್ತಿದ್ನಿ, ಹೀಗಾಗಿ ಒಂದು ಸ್ವಲ್ಪ ವಿಡಿಯೋ ಭಾಳ ಲೇಟ್ ಆಗ್ಯಾಗೆ ಬಂದು. ಬರ್ರಿ ಇವತ್ತಿನ ಟಾಪಿಕ್ ಏನಂದ್ರೆ, ಮೊದಲು ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಇವತ್ತು ಹೊಸ ಟಾಪಿಕ್ ಏನಂದ್ರೆ 2026 ಏನು ಹೊಸದು, ನಾವು ಏನು ಹೊಸದು ಕಲಿಯೋಕ್ಕಾಗ್ತತಿ. ಹೊಸದು ಏನೋ ಒಂದು ಹೋದ ವರ್ಷ 2025 ಇದ್ದಂಗನ ಈ ವರ್ಷವೂ ಇರೋಕ್ಕಾಗೋದಿಲ್ಲ. ಏನಾದರೂ ನಮ್ಮಲ್ಲಿ ಚೇಂಜಸ್ ನಾವು ಮಾಡ್ಕೋಬೇಕಾಗ್ತತಿ. ಯಾಕಂದ್ರೆ ನಾವು ಬೆಳಿಬೇಕು, ನಾವು ಏನಾದರೂ ಒಂದು ಮಾಡ್ಬೇಕಂದ್ರೆ ಏನಾದರೂ ನಮ್ಮಲ್ಲಿ ಬದಲಾವಣೆಗಳನ್ನು ನಾವು ರೂಪಿಸ್ಕೊಂಡಾಗನ ಆಗ್ತತ್ರಿ. ಅದಕ್ಕೋಸ್ಕರ ನಾನು ನನ್ನ ಜೀವನದೊಳಗೆ ಏನೇನು ಬದಲಾಯಿಸ್ಕೋಬೇಕಂತ ಅಂದ್ಕೊಂಡೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೀವು ಸಾಧ್ಯ ಆದ್ರೆ ನಿಮ್ಮ ಜೀವನದೊಳಗೆ ಇದನ್ನು ಅಳವಡಿಸ್ಕೊಡ್ರಿ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡತ್ತೀನಿ. ಏನು 2026 ಏನು ನೀವು ಗೋಲ್ ಇಟ್ಕೊಂಡ್ರಿ, ಏನು ಸಾಧಿಸ್ಬೇಕು ಅಂದ್ಕೊಂಡಿರಿ, ಏನಾದರೂ ಹೊಸ ಹೊಸ ಸ್ಕಿಲ್ ಕಲಿಬೇಕು ಅಂದ್ಕೊಂಡಿರಿ. ಇವಾಗಂತೂ ಗೊತ್ತೈತಿ AI ಬಂದೈತಿ. ಬೆಂಗಳೂರು ಜೀವನ ಎಷ್ಟರ ಮಟ್ಟಿಗೆ ಇನ್ನು ಮುಂದುವರಿತೈತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ IT ಕಂಪ್ನಿಗಳು ಬೇರೆ ಅಂದ್ರೆ ಹಿಂಗೆ ಆಕತ್ತಂತ ನಾ ಹೇಳೋದಿಲ್ಲ. ನಾಳೆ ಮುಂದಿನ ಜೀವನ ಅವ್ರು ನಂಬ್ಕೊಂಡು ಎಷ್ಟೋ ಜನ ಬಿಸ್ನೆಸ್ ಕಟ್ಕೊಂಡಾರಲ್ಲಿ. IT ಕಂಪ್ನಿಗಳ ದುಡಿಯುವಂಥ ವ್ಯಕ್ತಿಗಳಿಂದ ಎಷ್ಟೋ ಜನ ಬಿಸ್ನೆಸ್ ನಡೆಯತ್ತವು. ಫುಡ್ ಬಿಸ್ನೆಸ್ ಆಗಿರ್ಬೋದು, ಬೇರೆ ಯಾವ ಎಲ್ಲ ಬಿಸ್ನೆಸ್ನು ಆಲ್ಮೋಸ್ಟ್ ಆಲ್ ನಡೆಯತ್ತವು. ಅವು ಎಷ್ಟರ ಮಟ್ಟಿಗಿನ್ನ ನಡೀತಾವು ಅಂತ ಹೇಳೋಕ್ಕಾಗೋದಿಲ್ಲ. ಅಂದ್ರೆ ಏನಾದರೂ ಬೇರೆ ಸ್ಕಿಲ್ ಕಲ್ಕೋರಿ ಅಂತ ನನ್ನ ಅಭಿಪ್ರಾಯ. ಕೊರೋನಾ ಟೈಮ್ನಾಗ ಎಲ್ಲರಿಗೂ ಅನುಭವ ಆಗೈತಿ. ಅಗ್ರಿಕಲ್ಚರಿಗೆ ಆ ಟೈಮ್ನಾಗ ಎಷ್ಟು ವ್ಯಾಲ್ಯೂ ಬಂತು ಅಂಥೇಳಿ ಎಲ್ಲರಿಗೂ ಗೊತ್ತಿರ್ಬೋದು. 2030 ಅನ್ಕೊಡ್ದ ಫುಲ್ ಚೇಂಜೇ ಆಗ್ತದೆ ರೀ. ಇದು ನಮ್ಮ ಅಗ್ರಿಕಲ್ಚರಿಗೆ ಫುಲ್ ವ್ಯಾಲ್ಯೂ ಬರುತ್ತಂತ ನನ್ನ ಅಭಿಪ್ರಾಯ ರೀ. ಯಾಕಂದ್ರೆ ಎಂಥ AI ಬಂದರೂ, ಏನೋ ಒಂದು ಬೇರೆ ಟೆಕ್ನಾಲಜಿ ಬಂದ್ರೂ ನಮ್ಮ ರೈತರನ್ನ ಅಂತೂ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅನ್ನ ಬೆಳಿಬೇಕಂದ್ರೆ ಭೂಮಿಯಿಂದನೇ ಬೆಳಿಬೇಕು, ಭೂಮಿಯಿಂದನೇ ತಿನ್ಬೇಕು ನಾವು, ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಹೇಳತ್ತೀನಿ, ಬೇರೆ ಬೇರೆ ಸ್ಕಿಲ್ ಕಲೀರಿ, ಏನಾದರೂ ನಮ್ಮ ಜೀವನೋಪಾಯಕ್ಕೆ ಏನಾದರೂ ಒಂದು ಕಲ್ಕೋರಿ ಅಂತ ನನ್ನ ಅಭಿಪ್ರಾಯ ರೀ. ಅದಕ್ಕೋಸ್ಕರ ನಾನು ಏನು ರೂಪಿಸ್ಕೊಳಕತ್ತೀನಿ ಅಂತ ಹೇಳ್ತೀನಿ ನಿಮ್ಗೆ. ಏನು ಹೊಸದು ಕಲಿಬೇಕಂತ ಅಂದ್ಕೊಂಡೀನಿ, ಏನು ಹೊಸದು ಸ್ಟಾರ್ಟ್ ಮಾಡಿದೆ, ಏನು ಗೋಲ್ ಐತೆ ನಂದು 2026 ಮುಗಿದ್ರೊಳಗೆ ನನ್ನ ಗೋಲ್ ಏನೈತೆ ಅಂತ ನಿಮ್ಗೆ ಕೊನೆಗೆ ಹೇಳ್ತೀನಿ. ಅದ್ರೊಳಗೆ ಏನು ಬದಲಾವಣೆ ಮಾಡ್ಕೋಬೇಕಂತ, ನನ್ನ ಜೀವನ ಶೈಲಿ ಏನು ಬದಲಾವಣೆ ಮಾಡ್ಕೋಬೇಕಂತ ಅಂದ್ಕೊಂಡೀನಿ ಹೇಳ್ತೀನಿ ನಾನು. ಫಸ್ಟಿಗೆ ಏನಂದ್ರೆ ಬೆಳಗ್ಗೆ ಬೇಗ ಏಳೋದು. ನಾನು ಇಷ್ಟು ದಿವ್ಸ ಭಾಳಷ್ಟು ಬೇಗ ಹೇಳ್ತಿದ್ದಿಲ್ಲ. ಏನೋ ಹಂಗೆ ಮನ್ಯಾಗ ಪೂಜೆ ಅದು ಏನರ ಊರಿಗೆ ಹೋಗೋದು, ಹೊಲಕ್ಕೆ ಹೋಗೋದು, ಹಿಂಗೆ ಏನರ ಇದ್ದಾಗಷ್ಟೇ ಬೇಗ ಹೇಳ್ತಿದ್ನಿ ರೀ ನಾನು. 5:30 ಹಿಂಗದು ಹೇಳ್ತಿದ್ದೆ. ಆದ್ರೆ ಹೇಳೋದೆಲ್ಲ 6 ಗಂಟೆ ಮೇಲೆ, ಹಿಂಗೆ 6-6:30 ಹಿಂಗೆ ಹೇಳ್ತಿದ್ವಿ. ಆದ್ರೆ ಇವಾಗ ನಾನು ಬೇಗ ಹೇಳ್ಬೇಕಂತ ಅಂದ್ಕೊಂಡೀನಿ. ಅಂದ್ರೆ ಬ್ರಾಹ್ಮಿ ಮುಹೂರ್ತದೊಳಗೆ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಸೂರ್ಯೋದಯಕ್ಕಿಂತ 90 ನಿಮಿಷ ಮೊದಲು ಇರ್ಬೇಕು ರೀ. ಅಂದ್ರೆ ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತಾರೆ. ಆ ಬ್ರಾಹ್ಮಿ ಮುಹೂರ್ತದೊಳಗೆ ಹೇಳ್ಬೇಕು ಅಂದ್ರೆ ಮೈಂಡ್ ಫ್ರೆಶ್ ಇರುತ್ತೆ. ಈಗ ಆಲ್ರೆಡಿ ಸ್ಟಾರ್ಟ್ ಮಾಡೀನಿ ನಾನು. ಬೆಳಗ್ಗೆ ಬೇಗ ಹೇಳಕ್ಕೆ ಸ್ಟಾರ್ಟ್ ಮಾಡೀನಿ. ಬೇಗ ಕೆಲಸ ಮುಗಿಸ್ಕೊಂಡು ಏನಾದರೂ ಒಂದು ಮಾಡ್ಬೇಕಂತೇಳಿ ಭಾಳ ಆಸೆ ಇಟ್ಕೊಂಡೀನಿ. ನೀವು ಅದನ್ನು ರೂಢಿಸ್ಕೋರಿ ನಿಮ್ಮ ಜೀವನದೊಳಗೆ ಅಂತ ಹೇಳ್ತೇನೆ ರೀ. ಒಂದನೇ ಟಿಪ್ ಇದೆ ಬೆಳಗ್ಗೆ ಬೇಗ ಹೇಳೋದು. ಆಮೇಲೆ ಬೇಗ ಹೇಳೋದು ಅಂದ ತಕ್ಷಣ ರಾತ್ರಿ ಲೇಟಾಗಿ ಮಲಗೋದು, 11-12 ಗಂಟೆಗೆಲ್ಲ ಮಲ್ಕೊಳ್ಳೋದು ಮತ್ತು ಬೆಳಗ್ಗೆ ಬೇಗ ಹೇಳೋದು ಅಂದ್ರೆ ನಿಮ್ಮ ಹೆಲ್ತ್ ಹಾಳು ಮಾಡ್ಕೋಬೇಡ್ರಿ. ಬೆಳಗ್ಗೆ ಸಾಯಂಕಾಲ ಅಂದ್ರೆ ರಾತ್ರಿ ಬೇಗ ಊಟ ಮಾಡಿರಿ. 8-8:30 ಅಂದ್ರೆ ಊಟ ಮಾಡಿ 9 ಗಂಟೆ ಅಂದ್ರೆ ಮಲ್ಕೊಂಬಿಡ್ರಿ. ಅಂದ್ರೆ ಬೆಳಗ್ಗೆ 5:00 ನಿಮ್ಗೆ ಕರೆಕ್ಟ್ ಆಗುತ್ತೆ. 7-8 ತಾಸು ಅಂತೂ ನಿದ್ದೆ ಬೇಕೇ ಬೇಕು. ರಾತ್ರಿ 9-9:30 ಮಲ್ಕೊಂಡ್ರೆ ಅಂದ್ರೆ ಬೆಳಗ್ಗೆ 5-5:30 ಹೇಳ್ಬೋದು ರೀ. ಇದು 2ನೇ ಟಿಪ್ ರೀ. ಇನ್ನು 3ನೇ ಟಿಪ್, ಹೆಲ್ತೂ ಅಷ್ಟೇ ಇಂಪಾರ್ಟೆಂಟ್. ನಾವು ನಮ್ಮ ಮಕ್ಕಳು, ನಮ್ಮ ಮನೆಯವರು, ಹಸ್ಬೆಂಡ್ ಎಷ್ಟು ನಾವು ಅವ್ರಿಗೆ ಕೇರ್ ಕೊಡ್ತೇವೆ, ಅದೇ ಕೇರನ್ನು ನಮ್ಮ ಹೆಲ್ತ್ ಮೇಲೆ ನಾವು ತೊಗೋಬೇಕಂತ ನನ್ನ ಆಸೆ ರೀ. ಯೋಗಾಸನ, ಒಂದು ಹೆಲ್ದಿ ಫುಡ್, ಆಮೇಲೆ ಒಳ್ಳೆಯ ಊಟ, ಆರ್ಗ್ಯಾನಿಕ್ ಒಂದು ಸ್ವಲ್ಪ ಆದಷ್ಟು. ಎಲ್ಲನೂ ಆರ್ಗ್ಯಾನಿಕ್ ಅಂತೂ ಮಾಡೋಕ್ಕಾಗೋದಿಲ್ಲ ರೀ ಈಗಿನ ಇದ್ರೊಳಗಂತೂ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ
ಫುಡ್ಡನ್ನು ತೊಗೊಳಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ತೇನೆ ರೀ ನಾನು. ಏನೇ ಯೋಚನೆ ಮಾಡಿದರೂ ಪಾಸಿಟಿವ್ ಆಗಿ ಯೋಚನೆ ಮಾಡಿರಿ, ನೆಗೆಟಿವ್ ಆಗಿ ಯಾರೂ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಏನೋ ಒಂದು ನಿಮ್ಮ ಜೀವನದೊಳಗೆ ಸಾಧನೆ ಮಾಡ್ಬೇಕು ಅನ್ಕೊಂಡಿರ್ತೀರಿ, ಇದಾಗೋದಿಲ್ಲ ಬಿಡು, ಇದು ನನ್ನಿಂದ ಆಗಂಗಿಲ್ಲ ಅಂತ ಯಾರೂ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲರಿಂದನೂ ಎಲ್ಲನೂ ಆಗ್ತೈತಿ. ದೇವ್ರು ಹುಟ್ಸ್ಯಾನ ಅಂದ್ಮ್ಯಾಗ ದೇವ್ರು ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ, ಎಲ್ಲರ ಒಂದೊಂದು ಸ್ಕಿಲ್ ಇರುತ್ತೆ. ಏನಾದರೂ ನೀವು ರೂಪಿಸ್ಕೋರಿ ಅಂತ ನನ್ನ ಅಭಿಪ್ರಾಯ ರೀ. ಇನ್ನು 5ನೇ ಟಿಪ್ ರೀ, ಯಾವುದನ್ನು ಅತಿಯಾಗಿ ಟೆನ್ಷನ್ ಮಾಡ್ಕೋಬೇಡ್ರಿ. ಅವ್ರು ಹಂಗಂದ್ರಿ, ಇವ್ರು ಹಿಂಗಂದ್ರೆ, ಯಾರು ಏನಾರ ಅನ್ಕೊಳ್ರಿ, ಯಾರೆಷ್ಟು ನಮಗೆ ಕಾಲು ಎಳೆದ್ರೂ ನಮ್ಮ ಕಾಲು ಉದ್ದಕ್ಕೆ ಅನ್ಕೋಬೇಕ್ರಿ. ಯಾರ್ದು ತಲೆಯಾಗ ಹಾಕೋಬಾರ್ದು. ನಾವಾಗಿರ್ಬೇಕು. ಬೇರೆ ಯಾರೋ ಏನೋ ಅನ್ಕೊಳ್ಳಿ. ಎಷ್ಟೋ ಜನ ಕಮೆಂಟ್ ಬರ್ತಾವೆ ನನಗೆ ಯೂಟ್ಯೂಬ್ ಬಗ್ಗೆ. ನಾವು ಯಾವತ್ತೂ ಅದನ್ನ ತಲೆ ಕೆಡಿಸ್ಕೊಳ್ಳಿಲ್ಲ, ಯೂಟ್ಯೂಬ್ ಮಾಡೋದು ಬಿಟ್ಟಿನೂ ಇಲ್ಲ. ಅದು ಯೂಟ್ಯೂಬ್ ಮಾಡಿಂದ ನಾನು ಅರ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಇವಾಗ ಮೊದಲಿಂದನೂ ನನಗೆ ಜನ ಕಮೆಂಟ್ ಮಾಡ್ತಿದ್ರು, ನಾನು ತಲೆಯಾಗ ಹಾಕ್ಕೊಳ್ಳಿಲ್ಲ. ನಾನಾಗೇ ಇರ್ಬೇಕು, ನಾನು ಸುನೀತಾ ಆಗೇ ಇರಬೇಕು, ಬೇರೆ ಯಾರೂ ಆಗಕ್ಕೆ ಸಾಧ್ಯ ಇಲ್ಲ. ಬೇರೆ ಇನ್ನೊಬ್ರು ಯಾರೋ ಹೆಸರು ಬೇರೆ ಇರುತ್ತೆ, ಅವ್ರವಾಗೇ ಇರಬೇಕು, ಅವ್ರು ಸುನೀತಾ ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲರಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ನೀವು ನಿಮ್ಮತನವನ್ನು ಬಿಟ್ಟು ಕೊಟ್ಟು ಬದುಕಬೇಡ್ರಿ ನನ್ನ ಅಭಿಪ್ರಾಯ ರೀ. ಸಜ್ಜನರ ಸಂಘ ಮಾಡಿರಿ, ಒಳ್ಳೆಯವ್ರ ಜೊತೆ ಬೆರೀರಿ. ನಮ್ಮ ಫ್ರೆಂಡ್ಶಿಪ್ ಯಾವ ಥರ ಇರುತ್ತೆ, ನಮ್ಮ ಮೆಂಟಾಲಿಟಿನೂ ಅದೇ ಥರ ಬರುತ್ತೆ ಅಂತ ನಾನು ನಂಬೇನು ರೀ. ಈಗ ಫ್ಯಾಮ್ಲಿ ಒಳಗೆ ಒಂದಿಷ್ಟು ಜನ ಇರುತ್ತೆ, ಮುಂದಿಂದ ಬೈದು ಹೇಳುವವರು ಬೇರೆ ರೀ, ಹಿಂದಿಂದ ಆಡ್ಕೊಂಡು ಮುಂದೆ ನೀ ಬೆಸ್ಟ್ ಅಂತ ಹೇಳೋರು ಅದೊಂದು ಲಿಸ್ಟ್ ಬೇರೆ ರೀ. ಆಮೇಲೆ ಮುಂದೊಂಥರ ಮಾತಾಡಿ ಹಿಂದೊಂಥರ ಮಾತಾಡೋರು ಅದೊಂದು ಲಿಸ್ಟ್ ಬೇರೆ ಇರುತ್ತೆ. ಅದಕ್ಕೋಸ್ಕರ ಇನ್ನೂ ನಿಮ್ಮ ಇದ್ರಗಡೆ ಬೈದು ಬುದ್ಧಿ ಹೇಳೋರು ನಂಬ್ರಿ. ಆದರೆ ಹಿಂದಗಡೆ ಒಂದು ಮಾತಾಡೋದು ಮುಂದ್ಗಡೆ ಒಂದು ಮಾತಾಡೋದು ಅಂಥವ್ರನ್ನ ಯಾರೂ ನಂಬಬೇಡ್ರಿ ಅಂತ ನನ್ನ ಅಭಿಪ್ರಾಯ ರೀ. ಯಾಕಂದರೆ ನಾವಾಗೇ ಇರ್ಬೇಕು, ಯಾರ ಮಾತನ್ನು ಕೇಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಎಷ್ಟೋ ನಮ್ಮ ಬಗ್ಗೆ ಯಾರೇ ಏನೋ ಆಡ್ಕೊಂಡ್ರು ಅದನ್ನು ತಲೆಯಾಗ ತೊಗೋಬೇಡ್ರಿ. ಟೆನ್ಷನ್ ಫ್ರೀಯಾಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ ನಾನು. ಆಮೇಲೆ ನಿಮಗೆ ನೀವು ಪ್ರಾಮುಖ್ಯತೆ ಕೊಡ್ರಿ. ನಿಮ್ಮ ಸ್ಕಿನ್ ರುಟೀನ್ ಆಯ್ತು, ಏನೋ ನಿಮ್ಮ ವ್ಯಾಯಾಮದ ಆಯ್ತು, ಒಟ್ಟು ಏನೋ ಇರಲಿ, ಈಗ ನನ್ನದೊಂದು ಉದಾಹರಣೆ ಕೊಡ್ತೀನಿ. ನಾನು ಬ್ಲೌಸ್ ಹೊಲಿತೀನಿ, ನನ್ನ ಬ್ಲೌಸನ್ನು ನಾನು ಹೊಲಿದು ನಾನು ಹಾಕೊಂಡಾಗ ಅದ್ರ ಖುಷಿನೇ ಬೇರೆ ಇರುತ್ತೆ ನನಗೊಂದು, ನಾನು ಹೊಲಿದು ಹಾಕೊಂಡೆಲ್ಲ ಅಂತೇಳಿ. ಆ ಥರ ನಿಮಗೆ ನೀವು ಪ್ರಾಮುಖ್ಯತೆ ಕೊಡ್ರಿ. ನಿಮ್ಮ ಹೇರ್ ಕೇರ್ ಬಗ್ಗೆ ಆಯ್ತು, ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ಆಯ್ತು, ಏನೋ ಒಟ್ಟು ನಿಮಗೆ ಪ್ರಾಮುಖ್ಯತೆ ಕೊಟ್ಕೋರಿ. ನಿಮ್ಮ ಬಟ್ಟೆ ಬಗ್ಗೆ ಆಯ್ತು, ನಿಮ್ಮ ಫ್ಯಾಮಿಲಿಗೆ ಹೆಂಗೆ ಪ್ರಾಮುಖ್ಯತೆ ಕೊಡ್ತೀರಿ ಹಂಗೆ ನಿಮಗೂ ಪ್ರಾಮುಖ್ಯತೆ ಕೊಡ್ರಿ ಅಂತ ನಾನು ಹೇಳ್ತೇನೆ ರೀ. 8ನೇ ಟಿಪ್, ಭಾಳ ಪೇಷನ್ಸ್ ಇಟ್ಕೋರಿ. ಏನೋ ಮಾಡ್ಬೇಕಂತ ಅಂದ್ಕೊಂಡಿರ್ತೀರಿ, ಭಾಳ ಪೇಷನ್ಸಿಂದ ಇರಬೇಕು. ಈಗ ಇವತ್ತೇನೋ ಮಾಡಿದ್ವಿ, ಇವತ್ತು ನಾನು ಸುನೀತಾ ಯೂಟ್ಯೂಬ್ ಮಾಡಿದೆ, ಇವತ್ತು ರಾತ್ರಿನ ಫೇಮಸ್ ಆಗ್ಬೇಕಂದ್ರೆ ಸಾಧ್ಯ ಅನ್ರಿ. ಅದಕ್ಕೋಸ್ಕರ ಯಾರೂ ರಿಲ್ಯಾಕ್ಸ್ ಆಗಿರ್ರಿ. ಒಂದಲ್ಲ ಒಂದು ದಿನ ನಿಮಗೆ ಕೈ ಹಿಡಿತೈತಿ. ನಿಮ್ಮ ಸ್ಟ್ರಗಲ್ ಇರ್ಬೇಕು, ಪರಿಶ್ರಮ ಇರ್ಬೇಕು. ಅದ್ರೊಳಗೆ ಒಂದು ಹೆಜ್ಜೆ ನೀವು ಇಟ್ಟಿರಿ ಅಂದಮೇಲೆ ಆ ಕಡೆ ದಿನ ಒಂದು ಹೆಜ್ಜೆ ನಿಮ್ದು ಆ ಕಡೆ ಇರ್ಬೇಕು, ಅದ್ರ ಕಡೆ ಥಿಂಕ್ ಇರ್ಬೇಕು, ಅದ್ರ ಕಡೆ ಯೋಚನೆ ಮಾಡ್ಬೇಕು, ಏನು ಮಾಡ್ಬೇಕು ನಾವು ಹೊಸದು ಅನ್ನೋದು ಯೋಚನೆ ಇರ್ಬೇಕು ನಿಮಗೆ. ಪ್ರತಿದಿನವೂ ಒಂದೊಂದು ಕಲಿತಾ ಹೋಗ್ರಿ. ಕಲಿಕೆಗೆ ಸಾವಿಲ್ಲ. ನಮಗೆ ವಯಸ್ಸು ಹೋಗ್ತಾ ಇರುತ್ತೆ, ಆದರೆ ಕಲಿಕೆಗೆ ಯಾವತ್ತೂ ಸಾವಿಲ್ಲ. ನಮಗೆ ಎಷ್ಟೇ ವಯಸ್ಸಾಗಲಿ ಏಜ್ ಆಗಲಿ ಯಾವತ್ತೂ ಕಲಿತಾನೆ ಇರ್ತೇವೆ, ಸಾಯುವವರೆಗೂ ಕಲಿತಾನೆ ಇರ್ತೇವೆ ಅಂತ ನನ್ನ ಅಭಿಪ್ರಾಯ ರೀ. ಇದನ್ನು ನೀವು ಹೆಂಗೆ ತೊಗೊಂತಿರೋ ಗೊತ್ತಿಲ್ಲ ನನಗೆ. ಹೊಸ ಸ್ಕಿಲ್ ಕಲಿಯೋಕ್ಕೆ ಟ್ರೈ ಮಾಡಿರಿ ಅಂತ ನನ್ನ ಅಭಿಪ್ರಾಯ ರೀ. 9ನೇ ಟಿಪ್ ನೋಡ್ರಿ ಇದು. ಅಂದರೆ ಏನು ಹೇಳಕ್ಕೆ ಹೊಂಟೇನಂದ್ರೆ ನಾನು ನನ್ನ ಬಗ್ಗೆ ನಾನು ಹೇಳತ್ತೀನಿ. ನೀವೇನು ಗೋಲ್ ಇಟ್ಕೊಂಡ್ರಿ ಮೇಡಮ್ ಅಂತ ನೀವು ಕೇಳ್ಬೋದು. ಇಷ್ಟೆಲ್ಲ ಹೇಳಿದ್ರಿ ನಮಗೆ, ನೀವೇನು ಗೋಲ್ ಇಟ್ಕೊಂಡ್ರಿ ಈ ಸತಿ, ಏನು ಹೊಸ ಸ್ಕಿಲ್ ಕಲಿಬೇಕು ಅಂದ್ಕೊಂಡ್ರಿ ಅಂತ ಅನ್ಬೋದು ನೀವು. ನನಗೇನು ಹೊಸ ಸ್ಕಿಲ್ ಅಂತೇನೂ ಇಲ್ಲ. ಆಲ್ರೆಡಿ ನಾನು ಟೈಲರಿಂಗ್ ಮಾಡ್ತೀನಿ, ಕುಚ್ಚು ಹಾಕ್ತೀನಿ. ಆಮೇಲೆ ಅಗ್ರಿಕಲ್ಚರ್ ಕಡೆ ನಾನು ಒಂದು ಸ್ವಲ್ಪ ಗಮನ ಕೊಡ್ತೀನಿ. ನನಗೆ ಅಗ್ರಿಕಲ್ಚರ್ ಅಂದ್ರೆ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ನಾವು ನಮ್ಮ ಮನೆಯವ್ರೆ ನಾನು. ಬಟ್ ಈಗ ಮಕ್ಕಳ ಸಂಬಂಧ ಇಲ್ಲಿ ಬಂದಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಗಮನ ಕೊಡೋಕ್ಕಾಗವಲ್ದು ನನಗೆ. ಡೈರಿ ಫಾರ್ಮ್ ಕಡೆ ಆಯ್ತು, ಅಲ್ಲಿ ಅತ್ತಿ ಮಾವ ಅದಾರ, ಅವ್ರು ನೋಡ್ಕೊಳಕತ್ತಾರೆ ಇವಾಗ. ನನಗೆ ಜಾಸ್ತಿ ಆ ಕಡೆ ಗಮನ ಕೊಡೋಕ್ಕಾಗವಲ್ದು. ನನಗೆ ಬೇರೆ ಇನ್ನು ಯಾವುದು ಸ್ಕಿಲ್ ಏನು ಬೇಡ. ಈಗ ಆಲ್ರೆಡಿ ಏನು ಮಾಡತ್ತೀನಿ ಇವನ್ನ ನಾನು ಒಂದು ಸ್ವಲ್ಪ ಇನ್ನೂ ಚಲೋ ಯಾವ ಥರ ಮಾಡೋಕ್ಕಾಕತಿ ಅಂತ ಮಾಡ್ಬೇಕಂತ ಅಂದ್ಕೊಂಡೇನಿ ರೀ. ಅಂದ್ರೆ ನನ್ನ ಯೂಟ್ಯೂಬ್ ಈಗ ಎಷ್ಟು ಸಬ್ಸ್ಕ್ರೈಬರ್ ಅದಾರ ಅಂತ ನಿಮ್ಗೆ ಗೊತ್ತೈತಿ. ಅದನ್ನು ಒಂದು 50 ಅಥವಾ ಅಂದರೆ 50,000 ಸಬ್ಸ್ಕ್ರೈಬರು ಅಥವಾ 1,00,000 ಅಂತ ಗೋಲ್ ಇಟ್ಕೊಂಡೆ ನಾನು. ಆ ಗೋಲ್ 1,00,000 ಅಂತ ಯಾವಾಗಲೂ ದೊಡ್ಡದಾಗಿ ಮಿಲಿಯನ್ ಗಂಟ್ಲೆ ಅಂತೂ ಬೇಡ್ರಿ. ಈ ವರ್ಷ 2026 ದಾಟ್ಕೊಳ್ದು ಅಟ್ಲೀಸ್ಟ್ ನಾವು ಒಂದು 50,000 1,00,000 ರೀಚ್ ಆಗಬೇಕು, ಸಬ್ಸ್ಕ್ರೈಬರ್ ಇದಾಗಬೇಕಂತ ಅಂದ್ಕೊಂಡೇನಿ. ನೋಡ್ರಿ, ಪ್ರಯತ್ನ ಅಂತೂ ಸತತವಾಗಿರ್ಬೇಕು, ಪ್ರಯತ್ನ ಪಡ್ತಾನೆ ಇರಬೇಕು.
ಮುಂದೆ ದೇವ್ರು ಯಾವ ಥರ ಕೈ ಹಿಡಿತಾನಂತ ಗೊತ್ತಿಲ್ಲ. ಅದ್ರ ಪ್ರಯತ್ನ ಅಂತೂ ಬಿಡಬಾರ್ದು ರೀ. ಇದೊಂದು ಮಾತಂತೂ ಹೇಳ್ತೀನಿ ನೋಡ್ರಿ, ಯಾವುದೇ ಕೆಲಸದೊಳಗಾದ್ರೂ ಶ್ರಮ ಐತ್ರಿ. ಎಷ್ಟು ನಾವು ಶ್ರಮ ಪಡ್ತೇವೆ ನಮಗೆ ಪ್ರತಿಫಲ ಸಿಗ್ತೈತೆ ರೀ. ಯಾಕಂದ್ರೆ ಒಂದು ಸ್ವಲ್ಪ ನಾನು ವಿಡಿಯೋ ಕಡೆ ಜಾಸ್ತಿ ಗಮನ ಕೊಡೋಕ್ಕಾಗವಲ್ದು. ಆದರೂ ಈ ವರ್ಷ 2026 ಅಂದ ತಕ್ಷಣನೇ ಈಗ ಆಲ್ರೆಡಿ 1.5 ತಿಂಗಳು ಕಳೆದು ಹೋಯ್ತು ರೀ ನಮ್ದು ಹೊಸ ವರ್ಷ. 1.5 ತಿಂಗಳಂತೂ ಮುಗಿದು ಹೋಯ್ತು. ಇನ್ನು ಉಳಿದ ದಿವಸ ಆದರೂ ನಾನು ಹೊಸದು ಏನಾದರೂ ಮಾಡ್ಕೋಬೇಕು ಅಂತ ಐತ್ರಿ. ಆಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ 10ನೇದು ಹೇಳ್ತೇನೆ ರೀ ಟಿಪ್ಸ್. ನಿಮ್ಮ ಕೆಲಸ ಏನೇ ಮಾಡಲಿ ಟೈಮ್ ಟೇಬಲ್ ಹಾಕೋರಿ ಯಾವುದಕ್ಕೆ. ಈಗ ನಾನು ಹೀಗಾಗಿ ನನ್ನ ಕೆಲಸ ಲೇಟಾಗಿ ಆಗಕತ್ತಾವ್ರಿ. ಫ್ಯಾಮ್ಲಿ ಟೈಮ್ ಟೇಬಲ್ ಹಾಕೊಂಡ್ವಿ ಅಂದ್ರೆ ಈಗ ಯಾರೋ ಫೋನ್ ಮಾಡ್ತಾರೆ, ಸುಮ್ಮನೆ ಅವ್ರ ಜೊತೆ ನಾವು ಮಾತಾಡೋದಾಗ್ತದೆ. ಅಂದ್ರೆ ಫ್ಯಾಮ್ಲಿದವ್ರ ಜೊತೆ ಮಾತಾಡ್ರಿ, ಮನೆ ತಂದೆ ತಾಯಿ ಅತ್ತಿ ಮಾವ ಗಂಡ ಇವ್ರ ಜೊತೆ ಮಾತಾಡ್ರಿ. ಸುಮ್ಮನೆ ಬೇರೆದವ್ರ ಜೊತೆ ಸುಮ್ಮನೆ ಕಾಲಹರಣ ಮಾಡಿಕೊಂಡು ಮಾತಾಡೋದ್ರಾಗ ಏನೂ ಅರ್ಥ ಇರಂಗಿಲ್ಲ ರೀ. ಭಾಳ ಟೈಮ್ ಕೊಟ್ಕೊಂಡು ನಿಮ್ಮ ಕೆಲಸನ ರುಟೀನ್ ಅವತ್ತಿಂದ ಮುಗಿಸ್ಕೋರಿ. ಅಂದ್ರೆ ನಿನ್ನೆ ರಾತ್ರಿ ಅನ್ಕೋಬೇಕು, ನಾ ಇವತ್ತು ನೀನು ರಾತ್ರಿ ಅನ್ಕೊಂಡಿದ್ದೆ ಇವತ್ತು ನಾನು ವಿಡಿಯೋ ಮಾಡಲೇಬೇಕು, ಟೈಮ್ ಹಾಕೋಬೇಕು. ನಾನು ಇವತ್ತು ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆ ಮುಗಿಸ್ಕೊಂಡು ಇವತ್ತು ಒಂದು ವಿಡಿಯೋ ಮಾಡಲೇಬೇಕಂತ ಅಂದ್ಕೊಂಡಿದ್ದೆ, ಮಾಡಿದ್ನಿ ಇವತ್ತು. ಹಂಗೆ ಟೈಮ್ ಟೇಬಲ್ ಹಾಕೊಂಡು ಮಾಡ್ಕೋರಿ, ಅಂದ್ರೆ ಬೇಗ ಇದಾಗ್ತಾವೆ. ಇಷ್ಟಂತೂ ಹೇಳೇನ್ರಿ. ಏನು ಅನಿಸ್ತದಂತ ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ, ತಪ್ಪದೇನೆ. ಆಮೇಲೆ ಲೈಕ್ ಕೊಡೋದು ಯಾರು ಮರಿಬೇಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ.